ವಿನಯ್ ಹಾಗೂ ಪ್ರತಾಪ್ನ ಇಬ್ಬರು ಕೂಡ ಅಮಾಯಕ ವಿಷಯಕ್ಕೆ ತುಂಬ ದೊಡ್ಡ ಮಟ್ಟಿಗೆ ಇದು ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಅಮಾಯಕ ಎಂಬ ಟ್ರಂಪ್ ಕಾರ್ಡನ್ನು ಇಟ್ಟುಕೊಂಡು ಭಾಳ ನಾಟಕ ಆಡ್ತಿದ್ದಾನೆ ಇವನೇನು ಸಾಮಾನ್ಯದನಲ್ಲ ಅಂತ ಹೇಳಿ ವಿನಯ್ ಎಚ್ಚರಿಕೆ ಕೊಟ್ಟಾಗ ಅಷ್ಟರಲ್ಲಿ ಪ್ರತಾಪ್ ಕೂಡ ಹೇಳ್ತಾನೆ, ಇವೆಲ್ಲ ನೆಟ್ಟಿಗಿರೋದಿಲ್ಲ ಅಣ್ಣ, ಸರಿಯಾಗಿ ಮಾತಾಡಿದ್ರೆ ಸರಿ ಇರುತ್ತೆ, ಇಲ್ಲಾಂದ್ರೆ ನೆಟ್ಟಿಗಿರೋದಿಲ್ಲ ಅಂತೇಳಿ ಪ್ರತಾಪ್ ಹೇಳಿದಾಗ ಏನೋ ಮಾಡ್ಕೊಳಕ್ಕಾಗುತ್ತೆ, ಏನೋ ಕಿತ್ಕೊಳ್ಳೋಕ್ಕಾಗುತ್ತೆ ನಿನಗೆ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ಈ ಎಚ್ಚರಿಕೆ ಕೊಡ್ತಿದ್ದಂಗೆ ಫುಲ್ ಗರಂ ಆಗಿದ್ದಾನೆ ಪ್ರತಾಪ್ ಕೂಡ. ನೀವೇನು ಮಾಡೋಕ್ಕಾಗುತ್ತೆ, ಏನು ಜೀವ ತೆಗೆಯೋಕ್ಕಾಗುತ್ತೆ ಅಂತ ಹೇಳಿ ಇವನು ಕೂಡ ನಿಂತಿದ್ದಾನೆ ಎಂದು ಪ್ರತಾಪ್ ಏಕವಚನದಲ್ಲೇ ವಿನಯ್ಗೆ ಪದಪ್ರಯೋಗ ಮಾಡ್ದ ಅಂತ ಕೂಡ ತಪ್ಪಾಗಲಾರದು ಸ್ನೇಹಿತರೆ. ಹೌದು, ಅಷ್ಟು ದೊಡ್ಡ ಮಟ್ಟಿಗೆ ಇಂದು ಗಲಾಟೆನೂ ಕೂಡ ಆಗಿದೆ. ನಿನ್ನೆ ಸುದೀಪ್ ಅವರ ಮುಂದೆ ವಿನಯ್ನ ಅಸಲಿ ಮುಖವನ್ನು ತೆರೆದಿಟ್ಟಿದ್ದಕ್ಕೆ ಇವತ್ತು ವಿನಯ್ಗೆ ಫುಲ್ಲು ಕೋಪ ಬಂದಿದೆ ಪ್ರತಾಪ್ ಮೇಲೆ. ಅದಕ್ಕೆ ನಾಮಿನೇಟ್ ಮಾಡೋ ಕಾಲದ ಟೈಮಲ್ಲಿ ಈ ಪ್ರಶ್ನೆ ಎತ್ತಿದ್ದಾನೆ. ಆಗ ಈ ಥರ ಕಾರಣ ಕೊಡಬೇಡಿ, ಇವೆಲ್ಲ ಸರಿ ಇರೋದಿಲ್ಲ ಅಂತೇಳಿ ಪ್ರತಾಪ್ ಹೇಳಿದ್ದಕ್ಕೆ ಏನೋ ಕಿತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ ಆತ ಅಮಾಯಕ ಅಂತ ಈಗ ಗೊತ್ತಾಗಿ ಆತನ ಮೇಲೆ ಆರ್ಭಟನೆ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ವಿನಯ್. ಸದ್ಯ ಇನ್ನಿದು ಯಾವ ಹಂತಕ್ಕೆ ಹೋಗುತ್ತೆ ಎಂಬುದನ್ನು ಎಪಿಸೋಡ್ ಬಂದ ಬಳಿಕ ನೋಡಬೇಕಾಗುತ್ತೆ. ಹಾಗಾದರೆ ನಿಮ್ಮ ಸಪೋರ್ಟ್ ಯಾರಿಗೆ, ವಿನಯ್ಗೆ ಮಾಡ್ತೀರಾ ಪ್ರತಾಪ್ಗೆ ಮಾಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದ.